ಉತ್ತಮ ಫೀಲ್ಡಿಂಗ್, ಉತ್ತಮ ಹೊಡೆತ, ಉತ್ತಮ ಫೀಲ್ಡಿಂಗ್ ಕ್ಷೇತ್ರರಕ್ಷಕನ ಕೈಯಲ್ಲಿ ಸಿಕ್ತು. 4 ಬಾಲ್ ಮತ್ತೆ ಪ್ರಮೋದ್ ಉತ್ತಮ ಹೊಡೆತ, ಆದರೆ 1 ರನ್ ಅನ್ನ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನಮ್ಮ ಕೂರ್ಗಿನ ವಾರಿಯರ್ಗಳು. ಧೀರ ಉತ್ತಮ ಹೊಡೆತ, 1 ರನ್ ಅನ್ನ ಪಕ್ಕಾ ಕದ್ರು, ಇರಲಿಲ್ಲ 1 ರನ್. ತುಂಬಾ ಅದೃಷ್ಟವಂತರು. ಪೂಸಾ ವಾರಿಯರ್ನ ಪ್ರೀತಮ್ 2ನೇ ಓವರ್ ಅನ್ನು ಎಸಲಿಕ್ಕೆ ಬಂದಿದ್ದಾರೆ. ಕ್ಷೇತ್ರ ರಕ್ಷಣೆಯಲ್ಲಿ ತಾವು ಚಿಕ್ಕ ಬದಲಾವಣೆಯನ್ನು ಮಾಡ್ಕೊಂಡಿದ್ದಾರೆ. 3 ಓವರಲ್ಲಿ ಫೀಲ್ಡ್ ರೆಸ್ಟ್ರಿಕ್ಷನ್ಸ್ ಇದೆ, ಅದನ್ನ ನೋಡಬೇಕು. ಉತ್ತಮ ಹೊಡೆತ, ಕೇವಲ 1 ರನ್. 2 ರನ್ ಇರಲಿಲ್ಲ, ಅಲ್ಲಿ ಪ್ರಯತ್ನಿಸಿದರು. ಉತ್ತಮ 1 ರನ್ ಅನ್ನು ಕದ್ದಿದ್ದಾರೆ ಕೂರ್ಗ್ ವಾರಿಯರ್ಸ್. ಮತ್ತೆ ಪ್ರೀತಮ್ ಹೌದೌದು. ಅಯ್ಯಪ್ಪ, ಉತ್ತಮವಾದ ಹೊಡೆತ ಮಾಡಿದ್ರು ಕೂರ್ಗ್ ವಾರಿಯರ್ಸ್. ಕೂರ್ಗ್ ವಾರಿಯರ್ನ ಸಪೋರ್ಟರ್ಸ್ ಯಾಕೋ ತುಂಬಾ ಮೆತ್ತಗಿದ್ದಾರೆ, ಯಾಕೋ ಏನೋ ಜಾಸ್ತಿ ಸೌಂಡ್ ಮಾಡ್ತಾ ಇಲ್ಲ. ತಾವೇನು ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ಮೆತ್ತಗೆ ಇದನ್ನ ಮಾಡ್ತಾ ಇದ್ದಾರೆ. ಹೇಮಂತ್, ಇಟ್ ಇಸ್ ಇಂಟರ್ನ್ಯಾಷನಲ್ ಫೀಲ್ಡಿಂಗ್, ಸೂಪರ್. ಯಾವುದೇ ರನ್ ಇಲ್ಲ, ಯಾವುದೇ ನಷ್ಟ ಇಲ್ಲ. ಅತ್ಯುತ್ತಮವಾದ ಆಟವನ್ನು ಪ್ರದರ್ಶಿಸ್ತಾ ಇದ್ದಾರೆ ಪೂಸಾ ವಾರಿಯರ್ಸ್. ಅಲ್ಲಿದ್ದಾಗ ಅಲ್ಲೇ ಅಂತಾನು ಹಾಗೆ. ಮತ್ತೆ 1 ರನ್. ಹತ್ತು ರನ್. ಕೂರ್ಗ್ ವಾರಿಯರ್ಸ್ ಯಾಕಂದ್ರೆ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಆದ್ರೆ 1 ರನ್ ಕದಿಯುವಲ್ಲಿ ಯಶಸ್ವಿ ಆಗ್ತಾರೆ ನೋಡ್ಬೇಕು. ಅದ್ಭುತ, 2 ರನ್ಗಳನ್ನ ಕದಿಯುವಲ್ಲಿ ಯಶಸ್ವಿ ಆದ್ರು ಪೂಸಾ ವಾರಿದೆ. ಕಾರಣ ಏನು ಅಂದ್ರೆ ಅವರ ಕ್ಷೇತ್ರ ರಕ್ಷಣೆ ಮತ್ತೆ ಬೌಲಿಂಗ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟರ ಮಟ್ಟಿಗೆ ಅವರು ಪ್ರಿಪೇರ್ ಆಗಿ ಬಂದಿದ್ದಾರೆ ಅಂತ. ಅದ್ಭುತವಾದಂತಹ ಬೌಲಿಂಗ್. ಮತ್ತೊಂದು ಹೊಡೆತಕ್ಕೆ ಮುಂದಾಗಿರುವಂತಹ ಕೂರ್ಗ್ 1 ರನ್ ಕದಿಲು ಯಶಸ್ವಿ ಆಯಿತು. ಮತ್ತೊಂದು ರನ್ ಓಡ್ತಾ ಇದ್ದಾರೆ, ಓವರ್ ಥ್ರೋ. ಮತ್ತೊಂದು ರನ್ ಓಡ್ತಾರ, ಕಾದು ನೋಡ್ಬೇಕು. ಇಲ್ಲ, 2 ರನ್ಗಳಿಗೆ ತೃಪ್ತಿಯನ್ನ ಪಡ್ಕೊಂಡಿದ್ದಾರೆ. ಆ ಮೂಲಕವಾಗಿ ತಂಡದ ಮೊತ್ತ 16 ರನ್ಗಳು. ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. भोजन आ गया है, तो जो भी अभी तक भोजन नहीं किया वो ಅದ್ಭುತವಾದಂತಹ ಹೊಡೆತ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಒಬ್ಬರು ಕೈಯಿಂದ ಮಿಸ್ ಆದ್ರೆ ಮತ್ತೊಬ್ಬರು ನಾವು ಇದೀವಿ ಅನ್ನುವಂತಹ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ಗಳನ್ನ ಮಾತ್ರ ಕದಿಯುವಲ್ಲಿ ಯಶಸ್ವಿ. ಮತ್ತೊಂದು ಬೌಲಿಂಗ್ ಅನ್ನ ಮಾಡುವ ಮೂಲಕವಾಗಿ ಯಾವುದೇ ರನ್ ಗಳನ್ನ ಪಡೆಯುವಲ್ಲ. ಆದ್ರೆ ಓವರ್ ಥ್ರೋ ಆಗಿರುವಂತಹ ಕಾರಣಕ್ಕಾಗಿ ಓಡ್ತಾ ಇದ್ದಾರೆ. 1 ರನ್ ಅನ್ನ ಕದ್ರು, 2ನೇ ರನ್ ಹತ್ರ ಹೋಗ್ತಿದ್ದಾರೆ. ಆದ್ರೆ ಅಂಪೈರ್ ಇದಕ್ಕೆ ಯಾವುದೇ ಕ್ಯಾಪ್ಟನ್ ಆಗಿದ್ರು ಅವರು ಈಗ ಕೂರ್ಗ್ ವಾರಿಯರ್ಸ್ ನಲ್ಲಿ ಸೇರ್ಪಡೆಗೊಂಡಿದ್ದಾರೆ. ಅದ್ಭುತವಾದಂತಹ ಹೊಡೆತ, ಅದ್ಭುತವಾದಂತಹ ಕ್ಯಾಚ್, ಸೂಪರ್. ಮೊದಲ ವಿಕೆಟ್ ಅನ್ನ ಪಡೆಯುವಲ್ಲಿ ಕೊನೆಗೂ ಸಹಿತ ಯಶಸ್ವಿಯಾಗಿರ್ತಕ್ಕಂತಹ ಪೂಸಾ ವಾರಿಯರ್ಸ್
ಉತ್ಸಾಹ ಯುವಕರ ತಂಡ ಕೊನೆಗೂ ಸಹಿತ ರಾಘವ್ ಶರ್ಮಾ ನೀಡ್ಲೆ ಮೈದಾನಕ್ಕೆ ಎಂಟ್ರಿ. ಈ ಮೂಲಕ ತಮ್ಮ ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಮಾಡೋದಕ್ಕೆ ಎಂಟ್ರಿಯನ್ನು ಕೊಡ್ತಿದ್ದಾರೆ. ಬಿರುಸಿನ ಹೊಡೆತಗಾರ, ಕಳೆದ 4-5 ವಾರಗಳಿಂದ ನಿರಂತರವಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಿರೋ ರಾಘವ್ ಶರ್ಮಾ ನೀಡ್ಲೆ ಒಳ್ಳೆಯ ಪರ್ಫಾರ್ಮೆನ್ಸ್ ಅಲ್ಲಿದ್ದಾರೆ. ನೋಟು ಓ ಭಾರಿ ಹೊಡಿತಕ್ಕೆ ಪ್ರಯತ್ನವನ್ನ ಪಟ್ಟರು. ಓ ಸೂಪರ್ ಸೂಪರ್, ಮತ್ತೊಂದು ರನ್. ಓಕೆ, ಒಂದು ನಾರ್ಮಲ್ ರನ್, ಒಂದು ಓವರ್ ಥ್ರೋ ಆಗಿರುವಂತಹ ಕಾರಣಕ್ಕಾಗಿ ಒಟ್ಟು 2 ರನ್ಗಳನ್ನ ಪಡೆಯುವಲ್ಲಿ ಯಶಸ್ವಿ. ರಾಘವ್ ಶರ್ಮಾ ಅವರು ಅದ್ಭುತವಾದಂತಹ ಹೊಡೆತ, ಈ ಬಾರಿ 6 ಹೋಗುತ್ತಾ ಅಂತ ಕಾದು ನೋಡಬೇಕು. ಅಯ್ಯೋ, ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ, ಅಷ್ಟೇ ಅದ್ಭುತವಾದಂತಹ ಕ್ಯಾಚ್ ಆಗ್ತಾ ಇತ್ತು. ಯಾಕಂದ್ರೆ ಕೊನೆಗೂ ಸಹಿತ ರಾಘವ್ ಶರ್ಮಾ ನೀಡ್ಲೆ ಅವರು ತಮ್ಮ ಬ್ಯಾಟ್ ಇಂದ ಒಂದು 6 ಅನ್ನು ಹೊಡೆಯೋದಕ್ಕೆ ಪ್ರಯತ್ನವನ್ನ ಪಟ್ಟು, ಆದರೆ ಪೂಸಾ ವಾರಿಯರ್ಸ್ ತಂಡದ ಫೀಲ್ಡರ್ ಯಾವುದೇ ಕಾರಣಕ್ಕೂ ಸಹಿತ ಅದಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ ಅನ್ನುವಂತಹ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಇಲ್ಲ 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 ಸರ್, ಸರ್ ಇಲ್ಲ. ಬೌಂಡ್ರಿಯಲ್ಲಿರುವಂತವರು ದಯವಿಟ್ಟು ಯಾರಾದ್ರೂ ಒಬ್ಬರು ಹೇಳಿ, 4 6 ಅಥವಾ ಏನಂದ್ರೆ ಏನೂ ಇಲ್ವಾ? ವಿನೋದ್, ವಿನೋದ್ ಏನದು? ವಿನೋದ್, ವಿನೋದ್ ಯಾವುದೇ ಕಾರಣಕ್ಕೂ ಹೊರಗಡೆ ಅವರು ನಿರ್ಧಾರ ಮಾಡುವಾಗಿಲ್ಲ, ಕೇವಲ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ, ಆತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ನಾವಿಲ್ಲಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತೀವಿ, ಅವಕಾಶ ಇದೆ ಅದಕ್ಕೆ ನಮ್ಮ ಹತ್ರ. ಯಾರಿಗೂ ಆಕ್ಷನ್ ಮಾಡಕ್ ಯಾವ್ದು ನಮ್ಗೇನ್ ತೊಂದರೆ ಇಲ್ಲ, ಮಾತ್ರ ಕೆಟ್ಟದಾಗಿ ಆಕ್ಷನ್ ಮಾಡಕ್ ಹೋಗಬೇಡಿ ಯಾರಿಗೂ. ದಯವಿಟ್ಟು ಪೂಸ ಹುಡುಗರು ಬೇಗ ಬೇಗ ಆಡಿಸಬೇಕು, ಬೇಗ ಬೇಗ, ಯಾಕಂದ್ರೆ ಟೈಮ್ ಆಗ್ತಾ ಇದೆ. ಒಂದೊಂದು ಬಾಲ್ಗೂ ಸಹಿತ ತುಂಬಾ ಡಿಲೇ ಮಾಡಬೇಡಿ. ಓ ಅದ್ಭುತವಾದಂತಹ ಶಾಟ್, ರಾಘವ್ ಶರ್ಮಾ ನೀಡ್ಲೆ ಕೊನೆಗೂ ಸಹಿತ ಕಳೆದ 4 ವಾರಗಳಿಂದ ಮಾಡಿರ್ತಕ್ಕಂತಹ ಪ್ರಾಕ್ಟೀಸ್ಗೆ ಯಶಸ್ವಿ. ಬಾಲ್ ಕಳೆಯುವ ಮೂಲಕವಾಗಿ ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿರೋ ರಾಘವ್ ಶರ್ಮಾ. ಫೈನ್ ಲೆಗ್ ಅಲ್ಲಿ ಅದ್ಭುತವಾದಂತಹ 6. ರಾಘವ್ ಶರ್ಮಾ ಸ್ವಲ್ಪ ಮಿಸ್ ಆಯ್ತು ಮಾರೆ. ಇದೇ ಏನಾದ್ರೂ 6 ಮುಂಚೆ 2 ಬಾಲ್ಗಿಂತ ಮುಂಚೆ ಹೊಡೆದಿದ್ರೆ 11 ಬಂತಲೆ 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 ಹಾಕ್ದ ಮರೆ ಅವರಪ್ಪ ಅಂತ ಹೊಡೆದ. ಅಯ್ಯೋ ರಾವು, ಸೂಪರ್, ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಒಂದೊಂದು ಬಾಲು ಸಹಿತ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡ್ತಿಲ್ಲಲ್ಲ ಮಾರೆ ಇವರು. ಕ್ಯಾಪ್ಟನ್ ಪುನೀತ್, ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ, ಜರ್ಸಿ ನಂಬರ್ 16. ಎಷ್ಟು ದಿವಸದಿಂದ ಪ್ರಾಕ್ಟೀಸ್ ಮಾಡಿದ್ರು ಮಾರೆ ನೀವು? ಹೆಂಗೆ ನೀವು ಆಟ ನೋಡಿದ್ರೆ ಯಾಕೋ ಈ ಸರ್ ನೀವು ಫೈನಲ್ ಬರಂಗ್ ಕಾಣಿಸ್ತಿದ್ದೀರಾ? ಅದ್ಭುತವಾದಂತಹ ಹೊಡೆತ, ಆದ್ರೆ ಕ್ಯಾಚ್ ಆಗೋ ಸಾಧ್ಯತೆ ಇದೆ. ಓ ಕೊನೆಗೂ ಸಹಿತ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ಪೂಸಾ ವಾರಿಯರ್ಸ್ ಬೌಂಡ್ರಿಯಿಂದ ಓಡಿ ಬಂದು ಯಾವುದೇ ಕಾರಣಕ್ಕೂ ನಾನು ಈ ಕ್ಯಾಚ್ ಅನ್ನ ಬಿಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಕೊನೆಗೂ ಸಹಿತ ಒಂದು ವಿಕೆಟ್ ಅನ್ನು ತೆಗೆದುಕೊಳ್ಳಲು ಯಶಸ್ವಿಯಾಗಿರ್ತಕ್ಕಂತಹ ಜರ್ಸಿ ನಂಬರ್ 06 ಕೂರ್ಗಿನ ಒಟ್ಟು ಅದ್ಭುತವಾದಂತಹ ಹೊಡೆತ. ಓ ಕೊನೆಗೂ ಸಹಿತ ರಾಘವ್ ಶರ್ಮಾ 4 ತೆಗೆದುಕೊಳ್ಳಲು ಯಶಸ್ವಿಯಾದರು. ಈ ಮೂಲಕವಾಗಿ ತಮ್ಮ ಬ್ಯಾಟಿಂಗ್ ಪ್ರದರ್ಶನವನ್ನ ಅದ್ಭುತವಾಗಿ ತೋರಿಸ್ತಾ ಇದ್ದಾರೆ. ಚೇತನ್ ಲವರ್ ಬಾಯ್, ಅದ್ಭುತವಾದಂತಹ ಬೌಲಿಂಗ್. ಕಳೆದ ನಿರಂತರವಾಗಿ 6 ವಾರಗಳಿಂದ 6 ಭಾನುವಾರ 6 ಶನಿವಾರ ಮಧ್ಯದಲ್ಲೊಂದು ಬುಧವಾರ, ಇಷ್ಟು ದಿವಸಗಳ ಕಾಲ ನಿರಂತರವಾಗಿ ಪ್ರಾಕ್ಟೀಸ್ ಮಾಡಿದ್ರು ರಾಘವ್ ಶರ್ಮಾ. ಈ ಬಾಲ್ ನಲ್ಲಿ ಏನಾದ್ರು ರಾಘವ್ ಶರ್ಮಾ 4 ಅಥವಾ 6 ಒಟ್ಟು ಬೌಂಡ್ರಿ ಹೊಡೆದ್ರೆ 2001 ರೂಪಾಯಿ ಪೃಥ್ವಿ ಕಾರಂಜೆ ಕೆರೆಯ ನೀರನ್ನ ಕೆರೆಗೆ ಚೆಲ್ಲಿ.
ಅದ್ಭುತವಾದಂತಹ ಫೀಲ್ಡಿಂಗ್, ಸೂಪರ್ ಫೀಲ್ಡಿಂಗ್ ಮಾತ್ರ. ಯಾವ ಓ ಸೂಪರ್ ಬೌಲಿಂಗ್ ಚೇತನ್, ತುಂಬಾ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ ಚೇತನ್ ಅವ್ರ ಕಡೆಯಿಂದ. ಗುರು ಶಿಷ್ಯನ ಕಾಳಗ. ಹಲವು ಕುವರಿಯರ ಆರಾಧ್ಯ ಹುಡುಗ ಚೇತನ್. ಪೂಸಾ ಕ್ಯಾಂಪಸ್ ಅಲ್ಲಿ ಎಲ್ಲಿ ಹೋದ್ರು ಸಹಿತ ಚೇತನ್ ಅಂದ್ರೆ ಸಾಕು, ಹುಡುಗಿಯರನ್ನ ಅಡ್ರೆಸ್ ಹೇಳ್ತಾರೆ. ಅದ್ಭುತವಾದಂತಹ ಹೊಡೆತ, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಕ್ಯಾಚ್ ಕೊನೆಗೂ ಸಹಿತ ರಾಘವ್ ಶರ್ಮಾ ನೀಡ್ಲೆ. ಮನೆಯತ್ತ ತೆರಳಬೇಕಂತ ಕನಕಳಿಯ ವಿನಂತಿ. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದ್ರು. ಕೇವಲ 10 ಬಾಲ್ಗಳಲ್ಲಿ 21 ರನ್ಗಳನ್ನ ಪಡೆಯುವ ಮೂಲಕವಾಗಿ, 10 ಬಾಲಲ್ಲಿ 20 ರನ್ ಹೊಡೆಯುವ ಮೂಲಕವಾಗಿ 200ರ ಸರಾಸರಿ ರನ್ ಅನ್ನ ಇಟ್ಕೊಂಡಿದ್ರು. ಆದ್ರೆ ಅವರು ಕೊನೆ ಕ್ರಮದಲ್ಲಿರೋ ಚೇತನ್ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ. ಕೊನೆಯ ಬಾಲ್ ಅನ್ನು ಸಹಿತ ಡಾಟ್ ಅನ್ನ ಮಾಡಿ ಯಾವುದೇ ರನ್ ಗಳನ್ನ ಕದಿಯೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ ಚೇತನ್ ಲವರ್ ಬಾಯ್. ಈ ಮೂಲಕ 7 ಓವರ್ಗಳ ಮುಕ್ತಾಯಕ್ಕೆ 43 ರನ್ಗಳನ್ನ ಕಲೆ ಹಾಕುವಲ್ಲಿ ಓಡಿ ಬಂದು ಬೌಲಿಂಗ್ ಅನ್ನ ಮಾಡ್ತಿರ್ತಕ್ಕಂತಹ ಪ್ರಮೋದ್ ಕೇವಲ 1 ರನ್ಗಳನ್ನ ಮಾತ್ರ ಕೊಡುವಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಬೌಂಡ್ರಿಗಳು ಹೋಗೋದಕ್ಕೆ ಅವಕಾಶವನ್ನ ಯಶಸ್ವಿ ಆಗಿದ್ರು. ಈಗ 2ನೇ ಓವರ್ ಮಾಡ್ತಿದ್ದಾರೆ. 2ನೇ ಓವರ್ಲೂ ಸಹಿತ ತುಂಬಾ ಚೆನ್ನಾಗಿ ಬೌಲಿಂಗ್ ಅನ್ನ ಮಾಡ್ತಿದ್ದಾರೆ ಆ ಮೂಲಕವಾಗಿ. ಆದ್ರೆ ಕೆಲವೊಂದು ಓವರ್ ಥ್ರೋಗಳು ಸಿಗ್ತಿದಾವೆ ಅವರಿಗೆ. ಮತ್ತೊಂದು ಹೆಚ್ಚುವರಿ ರನ್ ಅನ್ನ ಪಡೆಯುವಲ್ಲಿ ಕೂರ್ವಾರಿ ಆಡಿಯನ್ಸ್ ಅವರ ಬ್ಯಾಟಿಂಗ್ ಇಂದ 4-6 ಬರಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ದಾರೆ. ಪ್ರಮೋದ್ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನ. ಕೊನೆಯ 1 ಬಾಲ್ ಮಾತ್ರ ಉಳ್ಕೊಂಡು ಅದ್ಭುತವಾದಂತಹ ಬೌಲಿಂಗ್. ಕೇವಲ 6 ರನ್ಗಳನ್ನ ಕೊಡೋ ಮೂಲಕವಾಗಿ 2 ಓವರ್ಗಳಲ್ಲಿ 6 ರನ್ ಮಾತ್ರ ಕೊಡೋ ಮೂಲಕವಾಗಿ ಪ್ರಮೋದ್ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನ ತೋರಿಸಿದ್ದಾರೆ. ಆ ಮೂಲಕವಾಗಿ ಪೂಸಾ ವಾರಿಯರ್ಸ್ಗೆ ಬಹಳ ಈ ಹಿಂದೆ ರಾಘವ್ ಶರ್ಮಾ ಅವರ ವಿಕೆಟ್ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಅದ್ಭುತವಾದಂತಹ ಶಾಟ್, ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. 1 ರನ್ ಪಡೆಯುವಲ್ಲಿ ಯಶಸ್ವಿ. ಆದ್ರೆ ಅತಿಯಾದಂತಹ ಆತ್ಮವಿಶ್ವಾಸ, ಅತಿಯಾದಂತಹ ಏನಂದ್ರೆ ರನ್ ಅನ್ನ ಪಡ್ಕೊಳ್ಬೇಕು ಅನ್ನುವಂತಹ ತವಕದಿಂದ ರನ್ ಔಟ್ ಆಗಿರ್ತಕ್ಕಂತಹ ವಿಕೆಟ್ ಕೊಟ್ಟು ವಾಪಸ್ ಇರುವಂತಹ ಬ್ಯಾಟ್ಸ್ಮನ್ ಕೊನೆಗೂ ಸಹಿತ ಡಾಕ್ಟರ್ ಎಂಟ್ರಿ ಆಗ್ತಿದ್ದಾರೆ. ಹುಲಿಕೊಂದ ವೀರ ಡಾಕ್ಟರ್ ಇವರು ಈ ಹಿಂದೆ ತುಳು ಸಿರಿಯಲ್ಲಿ ಓಪನಿಂಗ್ ಬ್ಯಾಟ್ಸ್ಮನ್ ಚೇತನ್. ಓ ಅದ್ಭುತವಾದಂತಹ ರನ್ನಿಂಗ್. ಗೂಟ ರಕ್ಷಕರ ಸ್ವಲ್ಪ ವಿಚಲಿತರಾಗಿರುವಂತಹ ಕಾರಣಕ್ಕಾಗಿ ಒಂದು ಹಲೋ ಹಲೋ ನಿನ್ನೆ ಬ್ಯಾನರ್ ಮಾಡುವಾಗ ನಮಗೆ ಡಿಸೈನರ್ ಸಿಗ್ತಾ ಇರಲಿಲ್ಲ. ಈ ಡಿಸೈನರ್ ಎಲ್ಲ ಊರಿಂದ ನಮ್ಮ ಯಲ್ಲಾಲಿಂಗಣ್ಣ ಅವರು ಫ್ರೆಂಡ್ ಕಡೆಯಿಂದ ಒಂದು ಕಡಿಮೆ ಸಮಯದಲ್ಲಿ फ्री हिट का भरपूर फायदा वहां पर बल्लेबाज के द्वारा और गेंद बाउंड्री लाइन से बाहर 6 रनों के लिए। तो छक्के के साथ स्कोर 58 रन। तो अपने तरफ तो इस समय हमारे जो इस टूर्नामेंट के जो स्पॉन्सर हैं उनका नाम लेना चाहूंगा मैं। इस टूर्नामेंट में जो आगे बढ़ चढ़ कर जो हिस्सा लिए हैं, जो बहुत बड़े योगदान दिए हैं, श्री महालक्ष्मी NS समाज सेवक बेंगलोर,
नवीन कुमार बी कार्यकारी समिति सदस्य दिल्ली कर्नाटका संघ, बसंत शेट्टी ಹಲೋ बला बल भलारे सर, अनिल माने, जगन्नाथ ओम साई ಕೊನೆಗೂ ಸಹಿತ अनिल ಎರಡು माने, ಸಿಕ್ಸ್ ಗಳನ್ನ ओम ಹೊಡೆಯುವ साई ಮೂಲಕವಾಗಿ इंटरप्राइजेज, डीवीएस मूर्ति लोटस इंटरप्राइजेज डायरेक्टर, मैलरप्पा टीएम सेक्रेटरी दिल्ली कनाडा एजुकेशन सोसाइटी, डॉक्टर वेकेंट चला हेगड़े पारी का वो आखिरी ओवर लेकर चले, गेंदबाज राइट आर्म ओवर द विकेट और एम्पायर का इशारा, नो बॉल होगा, तो नो बॉल आता हुआ। ನೋ ಬಾಲ್, ಫ್ರೀ ಹಿಟ್ ಇದೆ. ಈಗ ಫ್ರೀ ಹಿಟ್ ಇದೆ, ಡಾಕ್ಟರ್ಗೆ ಫ್ರೀ ಹಿಟ್ ರೀತಿಯಾಗಿ ಬಳಸ್ಕೊಳ್ತಾರೆ ಅಂತ ಕಾದು ನೋಡ್ಬೇಕು. 68 ರನ್ಗಳನ್ನ ಇಲ್ಲಿವರೆಗೆ ಕಲೆ ಹಾಕಿರುವಂತದ್ದು. ಡಾಕ್ಟರ್ ಬಾಲ್ಗೆ ಇಂಜೆಕ್ಷನ್ ಕೊಡ್ತಾರ ಅಥವಾ ಆಪರೇಷನ್ ಮಾಡ್ತಾರ ನೋಡೋಣ. ಓ ಸೂಪರ್ ಬೌಲಿಂಗ್ ಮರ್ಯ, ಸೇಮ್ ವೆಂಕಟೇಶ್ ಪ್ರಸಾದ್ ತರ ಬೌಲಿಂಗ್ ಕಾಣಿಸ್ತಿದೆ. ಆ ಸ್ಟೈಲು ಹಂಗೆ ಇದೆ, ಬರೋದು ಹಂಗೆ ಇದೆ, ಓಡೋದು ಹಂಗೆ ಇದೆ. ಬಾಲ್ ಡೆಲಿವರಿ 2 ಬಾಲ್ಗಳು ಮಾತ್ರ. ಓ ಸೂಪರ್ ಮ್ಯಾನ್, ಕೊನೆಗೂ ಸಹಿತ 1 ರನ್ ಅನ್ನ ಬೈ ತಗೊಂಡು ರನ್ ಅನ್ನ ತಂಡಕ್ಕೆ ಸೇರ್ಪಡೆ ಮಾಡಿದ್ರು. ಆ ಮೂಲಕವಾಗಿ 71 ರನ್ಗಳಾಯ್ತು. ಕೊನೆಯ ಬಾಲ್ ನಲ್ಲಿ ಜಗನ್ನಾಥ್ ಕೊನೆಗೂ ಸಹಿತ ಬಡ್ಸೇ ಬಿಟ್ರಲ್ಲಪ್ಪ ಮಾರಿಯ 6 ನ, ಅದು ಇಡೀ ಗ್ರೌಂಡ್ ದಾಟಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಅದ್ಭುತವಾದಂತಹ ಬ್ಯಾಟಿಂಗ್. ಕೊನೆಗೂ ಸಹಿತ ಜಗನ್ನಾಥ್ ಅವರು ತಮ್ಮ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿ ತಂಡಕ್ಕೆ ಇನ್ನೂ ಅದ್ಭುತವಾದಂತಹ ಅವಕಾಶ ಏನಾದ್ರೂ ಸಿಕ್ಕಿದ್ದೆ ಆದ್ರೆ, ಹೆಚ್ಚಿನ ಅವಕಾಶ ಸಿಕ್ಕಿದ್ರೆ ಇನ್ನೂ ಈ ತಂಡದ ಸ್ಕೋರ್ ಮತ್ತಷ್ಟು ಹೆಚ್ಚಿಗಾಗುವಂತಹ ಸಾಧ್ಯತೆ ಇತ್ತು. ಆದ್ರೆ ಕೊನೆಗೂ ಸಹಿತ ಕೂರ್ಗ್ ವಾರಿಯರ್ಸ್ 76 ರನ್ಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. 77 ರನ್ಗಳನ್ನ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಅದ್ಭುತವಾದಂತಹ ಬ್ಯಾಟಿಂಗ್ ಪ್ರದರ್ಶನ ಜಗನ್ನಾಥ್ ಅವರ ಕಡೆಯಿಂದ. ಪೂಸಾಕಲಿಗಳಿಗೆ ಕೊಟ್ಟಿದ್ದಾರೆ. ಆದ್ರೆ ಪೂಸಾಕಲಿಗಳು ಯಾವ ರೀತಿಯಾಗಿ ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡ್ತಾರೆ ಕಾದು ನೋಡ್ಬೇಕು. ಪೂಸಾ ಬಾಯ್ಸ್ ಅಥವಾ ಅವರೇ ಆರಂಭಿಕ ಆಗತ್ತೆ. ಅದ್ಭುತವಾದಂತಹ ಬ್ಯಾಟಿಂಗ್, ಮೊದಲ ಬಾಲ್ ನಲ್ಲೇ ಅದ್ಭುತವಾದಂತಹ ಬ್ಯಾಟಿಂಗ್ ಮಾಡಿರ್ತಕ್ಕಂತಹ ಪೂಸಾ ಬಾಯ್ 4 ಮೊದಲ ಬಾಲ್ ನಲ್ಲಿ ಬೌಂಡ್ರಿಯನ್ನ ಹೊಡೆಯುವ ಮೂಲಕವಾಗಿ ಬಾಯ್ ಬಜಾದೆ ಕಲಾತ್ಮಕ ಆಟವನ್ನ ಪ್ರದರ್ಶನವನ್ನ ಮಾಡ್ತಿದ್ದಾರೆ. नगाड़े वाले भैया ध्यान देंगे, हर बाउंड्री पे बजेगा ये बाजा, बाउंड्री पे बजता रहेगा. जब भी बाउंड्री बजेगी छक्का चौका विकेट, तीनों पे ध्यान ಮೊದಲ देंगे. ಬಾಲ್ ನಲ್ಲೇ 4 ರನ್ಗಳನ್ನ ಪಡೆಯುವಲ್ಲಿ ಯಶಸ್ವಿ. ಎರಡನೇ ಬಾಲ್ ನ ಎಂಟ್ರಿ, ಎರಡನೇ ಬಾಲ್ ನಲ್ಲೂ 1 ರನ್ನ ಪಡೆಯುವಲ್ಲಿ ಯಶಸ್ವಿ. ಅದ್ಭುತವಾದಂತಹ ಓಟ, ರನ್ ಅನ್ನ ಕದಿಯುವಲ್ಲಿ ಯಶಸ್ವಿಯಾಗಿರ್ತಕ್ಕಂತಹ ಪೂಸಾ ಬಾಯ್ಸ್. ರಾಘವ್ ಶರ್ಮಾ ನೀಡ್ಲೆ ಗೂಟ ರಕ್ಷಕರಾಗಿ ನಿಂತ್ಕೊಂಡಿದ್ದಾರೆ. ಯಾವುದೇ ಕ್ಷಣಗಳಲ್ಲೂ ಸಹಿತ ಮಹೇಂದ್ರ ಸಿಂಗ್ ಧೋನಿ ತರ ವಿಕೆಟ್ ನ ಹಿಂದ್ಗಡೆಯಿಂದನೇ ಎತ್ತಬಹುದು. ಮತ್ತೊಂದು ಅದ್ಭುತವಾದಂತಹ ಹೊಡೆತ. ಎರಡನೇ ಸುಳಿಗಾಳಿ, ನೋ ಬಾಲ್. ನೋ ಬಾಲ್, ಫ್ರೀ ಹಿಟ್. 2 ರನ್ ಅನ್ನ ಗಳಿಸಿಕೊಂಡಿದ್ದಾರೆ ಮತ್ತು ಫ್ರೀ ಹಿಟ್ ಕೂಡ ಹೌದು. ಪೂಸಾ ವಾರಿಯರ್ ಅವರು ಅನ್ವಯ್ ಅವರ ಬಾಲಿನ ಸದುಪಯೋಗವನ್ನ ಪಡ್ಕೊಂಡು ಎರಡನೇ ಓವರ್ನಲ್ಲಿ ಎಷ್ಟು ರನ್ ಮಾಡ್ತಾರೆ ಅನ್ನೋದನ್ನ ನೋಡಬೇಕಿದೆ. ಉತ್ತಮ ಹೊಡೆತ, 4. ಒಂದೇ ಬಾಲ್, ಮೊದಲಿನ ಬಾಲು, ಮತ್ತೆ 1 ಬಾಲ್ ಆಯ್ತು. ಹಲೋ, ಈಗ ಸೂಚನೆ ಅದೇ 4.
ಮೇನ್ ರೋಡ್ ಕಡೆ ಯಾರ್ಯಾರೋ ಬೈಕ್ ಕಾರ್ ಹಚ್ಚಿದೀರಾ ಅವ್ರ ಕಡೆ ಗಳನ್ನ ಯಾವುದೇ ಕಾರಣಕ್ಕೂ ಸಹಿತ ರಾಷ್ಟ್ರಪತಿ ಭವನದ ಭಾಗದಲ್ಲಿರುವಂತದ್ದು ಯಾವುದೇ ಕಾರಣಕ್ಕೂ ಸಹಿತ ವೆಹಿಕಲ್ಸ್ ಗಳನ್ನ ಇಡಬೇಡಿ. ಮೊದಲ ವಿಕೆಟ್ ಪತನ ಪೂಸಾ ವಾರಿಯರ್ಸ್. हेलो तो 78 के जवाब में लगने वाला ये पहला झटका पूसा वॉरियर्स को. ಬೆಳದಿಂಗಳಾಗಿ ಬಾ ತಂಗಾಳಿಯಾಗಿ ನಾನು. ಆ ಮೈಕನ್ನ ಅಲ್ಲಿಂದ ಇಲ್ಲಿ ಕಳಿಸ್ಕೊಡಿ. ದಯವಿಟ್ಟು ಎಲ್ಲರಲ್ಲೂ ಸಹಿತ ಮನವಿ, ವಿಶೇಷವಾದಂತಹ ಸೂಚನೆ, ಈ ಗ್ರೌಂಡ್ ನ ಮುಂಭಾಗದಲ್ಲಿರ್ತಕ್ಕಂತಹ ವೆಹಿಕಲ್ಸ್ ಗಳು ಯಾರೆಲ್ಲ ಪಾರ್ಕ್ ಮಾಡಿದ್ದೀರಾ ಅವರೆಲ್ಲರೂ ಸಹಿತ ವೆಹಿಕಲ್ಸ್ ಗಳನ್ನ ತೆಗಿಬೇಕು. ಅಲ್ಲಿ VIP ಮೂವ್ಮೆಂಟ್ ಇದೆ ಅಂತೆ. VIP ಮೂವ್ಮೆಂಟ್ ಇರುವಂತಹ ಕಾರಣಕ್ಕಾಗಿ ಅಲ್ಲಿ 2 ಓವರ್ಗಳ ಮುಕ್ತಾಯ. 3ನೇ ಓವರ್ ರಾಘವ್ ಶರ್ಮಾ ನೀಡ್ಲೆ. ಅದ್ಭುತವಾದಂತಹ ಹೊಡೆತ. ಒಂದು ರನ್ಗಳನ್ನ ಕಲೆ ಹಾಕುವಂತಹ ಜಾಗದಲ್ಲಿ 2 ರನ್ಗಳನ್ನ ಕೊಡಬೇಕಾದಂತಹ ಅನಿವಾರ್ಯತೆ. ಕಾರಣ ಕ್ಷೇತ್ರ ರಕ್ಷಣೆಯಲ್ಲಿ ಆಗಿರ್ತಕ್ಕಂತಹ ಗಲಿಬಿಲಿ. ಪೂಸಾ ವಾರಿಯರ್ಸ್ ಈಸಿಯಾಗಿ ಅದ್ಭುತವಾದಂತಹ ಹೊಡೆತ, ಕ್ಯಾಚ್ ಆಗುವಂತಹ ಸಾಧ್ಯತೆ. ಕೊನೆಗೂ ಸಹಿತ ರಾಘವ್ ಶರ್ಮಾ ನೀಡ್ಲೆ ವಿಕೆಟ್ ಅನ್ನ ಪಡೆದುಕೊಳ್ಳಲು ಯಶಸ್ವಿಯಾದರು. 2ನೇ ಬಾಲ್ಗೆ 1 ವಿಕೆಟ್ ಅನ್ನ ಪಡೆದುಕೊಂಡು ರಾಘವ್ ಶರ್ಮಾ ತಮ್ಮ ಅದ್ಭುತವಾದಂತಹ ಬೌಲಿಂಗ್ ಪ್ರದರ್ಶನವನ್ನ ಮಾಡ್ತಿದ್ದಾರೆ. ಕ್ಷೇತ್ರ ರಕ್ಷಕರಲ್ಲೂ ಸಹಿತ ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಇತ್ತು. ಹಾಗಾಗಿ ವಿಕೆಟ್ ಪಡೆಯುವಲ್ಲಿ ಯಶಸ್ವಿ. ಗಂಗಾಧರ್ ಅವರು 12 ರನ್ಗಳನ್ನ ಸೇರಿಸಿ ಪೆವಿಲಿಯನ್ನತ್ತ स्कोर बोर्ड वो 2 ओवर कंप्लीट हो गए, देखो चेंज करो स्कोर बोर्ड में ब्रदर. 2 ओवर कंप्लीट हो गए, 3रा ओवर चल रहा है. ಓ ಅದ್ಭುತವಾದಂತಹ ಬ್ಯಾಟಿಂಗ್. 4 ರನ್ಗಳು. गजब की बल्लेबाजी, कबर के ऊपर से 4 रनों के लिए. तो इस समय ಪೂಸಾ ವಾರಿಯರ್ ಯಾವುದೇ ಕಾರಣಕ್ಕೂ ಸಹಿತ ಎಷ್ಟೇ ವಿಕೆಟ್ ಗಳು ಪಡ್ಕೊಂಡ್ರು ಕಳೆದುಕೊಳ್ತಾ ಇದ್ರು ಸಹಿತ ಯಾವುದೇ ಕಾರಣಕ್ಕೂ ನಾವು ನಮ್ಮ ಬ್ಯಾಟಿಂಗ್ ಮಾತ್ರ ನಿಲ್ಲಿಸಲ್ಲ ಅನ್ನೋ ಒಂದು ಸ್ವಲ್ಪ ಮೆಸೇಜ್ ಪಾಸ್ ಮಾಡ್ತಿದ್ದಾರೆ. ಚಸ್ಮದಾರಿ ಶ್ರೀಧರ್ ಚಮಕ್ ಕೊಡ್ತಾವ್ರೆ. ಚಸ್ಮದಾರಿ ಶ್ರೀಧರಿಂದ ಚಮಕ್. ಓ ಸೂಪರ್ ಬ್ಯಾನ್, ಅದ್ಭುತವಾದಂತಹ ಹೊಡೆತ. ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ ಆಗುತ್ತೆ ಅನ್ಕೊಂಡಿದ್ವಿ. ಕ್ಯಾಚ್ ಇತ್ತು, ಆದ್ರೆ ಯಾವುದೇ ಕಾರಣಕ್ಕೂ ಕ್ಯಾಚ್ ಹಿಡಿಯಕ್ಕಾಗಿಲ್ಲ. ಇಲ್ಲಾಂದ್ರೆ ಈಸಿಯಾಗಿ ಮತ್ತೊಂದು ವಿಕೆಟ್ ಹೋಗೋದಕ್ಕೆ ಅವಕಾಶ ಇತ್ತು, ಆದ್ರೆ ಕ್ಯಾಚ್ ಹಿಡಿದೇ ಇರುವಂತಹ ಕಾರಣಕ್ಕಾಗಿ. ಆದ್ರೆ ಒಳ್ಳೆಯ ಕ್ಷೇತ್ರ ರಕ್ಷಣೆ ಮಾಡೋದಲ್ಲಿ ಯಶಸ್ವಿಯಾದ್ರು. ಇನ್ನೊಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ವಿಕೆಟ್ ಹೋಗ್ತಿತ್ತಲ್ಲಿ. ರಾಘವ್ ಶರ್ಮಾ ಅವರಿಗೆ 2ನೇ ವಿಕೆಟ್ ಸಹಿತ ಸಿಗ್ತಾ ಇತ್ತು ಈ ಓವರಲ್ಲಿ. ಅಂದ್ರೆ 5 ನಿಮಿಷದಲ್ಲಿ ಏನಾದ್ರೂ ನೀವು ತೆಕ್ಕೊಂಡು ಹೋಗಿಲ್ಲ ಅಂತಂದ್ರೆ ದಯವಿಟ್ಟು ವೆಹಿಕಲ್ಸ್ ಗಳನ್ನ ತಗೊಂಡು ಹೋಗ್ತಾರೆ, ಟೋ ಮಾಡ್ಕೊಂಡು ಹೋಗ್ತಾರೆ ಪೊಲೀಸರು. ಆಲ್ರೆಡಿ ಪೊಲೀಸರು ಬಂದಿದ್ದಾರೆ. ಯಾಕಂದ್ರೆ ಮುಂದಿನ ಮ್ಯಾಚ್ ಒಂದ್ ವೇಳೆ ಏನಾದ್ರು 10 ಓವರ್ ಮಾಡಿದ್ರೆ ಲೇಟ್ ಆಗ್ಬಿಡುತ್ತೆ. ಮುಂದಿನ ಎಲ್ಲಾ ಮ್ಯಾಚ್ಗಳು ಸಹಿತ 8 ಓವರ್ ಮಾಡಿಸೋಣ ಅಂತ ಪ್ಲಾನ್ ಮಾಡಿದ್ವಿ. ಮ್ಯಾನೇಜ್ಮೆಂಟ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್. KSTDC ಕ್ಯಾಪ್ಟನ್ ದಯವಿಟ್ಟು ಬೇಗ ಬನ್ನಿ ವೇದಿಕೆ ಹತ್ರ. ನಾಯಕರೇ ಇದೆಂತ ಇದು ನಿಮ್ದು? ನೀವು ಆಡ್ಕೊಳ್ಳಕ್ಕೆ ಹೋಗಿದ್ವಿ, ಹೊಸ ಲೆಕ್ಕಾಚಾರ ಇದು. ಸೈಡ್ ದಯವಿಟ್ಟು ಸೈಡ್ ಬನ್ನಿ. ಅದ್ಭುತವಾದಂತಹ
ಔಟ್ ಔಟ್ ವಿಕೆಟ್ 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 ರನ್ ಔಟ್ ರನ್ ಔಟ್. ಕೊನೆಗೂ ಸಹಿತ ಕೂರ್ಗಿನ ಹುಲಿಗಳಲ್ಲಿ ಅದ್ಭುತವಾದಂತಹ ಉತ್ಸಾಹ ಬರ್ತಿದೆ. ಕಾರಣ ಏನಂದ್ರೆ ವಿಕೆಟ್ಗಳ ಮೇಲೆ ವಿಕೆಟ್ಗಳು ಹೋಗ್ತಿದ್ದಾವೆ. ಹಾಗಾಗಿ ದಯವಿಟ್ಟು KSTDC ವರ್ಸಸ್ ಪವರ್ ಸ್ಟಾರ್ ಎರಡು ತಂಡದ ನಾಯಕರು ದಯವಿಟ್ಟು ಬನ್ನಿ ಇಲ್ಲಿ, ಬನ್ನಿ ಬನ್ನಿ. ಓಕೆ, ಕ್ಯಾಪ್ಟನ್ ಎರಡು ತಂಡದ ನಾಯಕರುಗಳು ಬಂದಿದ್ದಾರೆ. ಯಾರು ಕಾಲ್ ಯಾರ್ದು? ಕಾಲ್ ಯಾರ್ದು? ಮುಂದಿನ ತಂಡ ಓಕೆ, ಪವರ್ ಸ್ಟಾರ್ ತಂಡದ ನಾಯಕರಿಂದ ಕಾಲ್, ಹೆಡ್ ಕಾಲ್. ಒಂದೇ ನಿಮಿಷ. ಹೆಡ್. ಪವರ್ ಸ್ಟಾರ್ ತಂಡ ಟಾಸ್ ಅನ್ನ ಗೆಲುವನ್ನು ಮಾಡಿದೆ. ಪವರ್ ಸ್ಟಾರ್ ತಂಡ ಬೌಲಿಂಗ್ ಅನ್ನು ತೆಗೆದುಕೊಂಡಿದೆ. ಆ ಮೂಲಕವಾಗಿ KSTDC ತಂಡ ಬ್ಯಾಟಿಂಗ್ ಆರಂಭಿಕವಾಗಿ ಮಾಡುತ್ತೆ. ದಯವಿಟ್ಟು ಈಗ ಬನ್ನಿ, ಸೈಡ್ ಬನ್ನಿ, ಸ್ವಲ್ಪ ಸೈಡ್ ಬನ್ನಿ, ಎದರಿಂದ ವೇದಿಕೆ ಮುಂಭಾಗದಿಂದ. ಬ್ರದರ್ ಸ್ವಲ್ಪ ಸೈಡ್ ಬನ್ನಿ, ಸ್ವಲ್ಪ ಅವ್ರಿಗೆ ಹೇಳಿ, ಅವ್ರಿಗೆ ಹೇಳಿ, ಇವ್ರಿಗೆ ಹೇಳಿ. ಅದ್ಭುತವಾದಂತಹ ಬ್ಯಾಟಿಂಗ್ ಮತ್ತೆ ಅಷ್ಟೇ ಅದ್ಭುತವಾದಂತಹ ಕ್ಷೇತ್ರ ರಕ್ಷಣೆ. ಕೇವಲ 1 ರನ್ ಪಡೆಯುವಲ್ಲಿ ಮಾತ್ರ ಯಶಸ್ವಿ. ಕೊನೆಯ ಬಾಲ್ ವೈಡ್, ಅಗಲವಾದಂತಹ ಎಸೆತ. ಅಗಲವಾದಂತಹ ಎಸೆತ. ಕೊನೆಯ ಬೇಕಾದ್ರೆ ನೀವು ಹೇಳ್ದಂಗೆ 10 ಓವರ್ನೇ ಮಾಡ್ತೀವಿ, ಆದ್ರೆ ಟೈಮ್ ಸೆಟ್ ಮಾಡಕ್ಕಾಗತ್ತೆ. ಯಾಕಂದ್ರೆ ಟೈಮಿನ ಅಭಾವ ಇದೆ. ಆ ಟೈಮಿನ ಒಳಗ ಮುಗಿಸ್ಬೇಕು. ವಾರಿಯರ್ಸ್ ನ ಕಟ್ಟಿ ಹಾಕೋ ಕೆಲಸ ಮಾಡ್ತಿದ್ದಾರೆ. ಅದ್ಭುತವಾದಂತಹ ಬೌಲಿಂಗ್. ಐದನೇ ಓವರ್ ಚಾಲ್ತಿಯಲ್ಲಿ 40 ರನ್ಗಳು, 78 ಟಾರ್ಗೆಟ್ ಇದೆ. 3 ವಿಕೆಟ್ಗಳು ಈಗಾಗಲೇ ಕಳ್ಕೊಳ್ಳಲಾಗಿದೆ. ಲೀಗ್ ಮ್ಯಾಚ್ಗಳೆಲ್ಲವೂ ಸಹಿತ ಕಂಪ್ಲೀಟ್ ಆಗುತ್ತೆ. ಅದ್ಭುತವಾದಂತಹ ಹೊಡೆತ. 2 ರನ್ಗಳನ್ನು ಓಡುವಲ್ಲಿ ಯಶಸ್ವಿಯಾದರು. ಆ ಮೂಲಕ ಮತ್ತೆ 2 ರನ್ಗಳನ್ನು ತಮ್ಮ ತಂಡಕ್ಕೆ ಸೇರ್ಪಡೆ. ಪೂಸಾ ವಾರಿಯರ್ಸ್ ಮಾತ್ರ. ಸಾರಿ, ಕೇವಲ ಮಯೂರ್ 33 KSDC ರನ್ಗಳು ಮಾತ್ರ. ಮಯೂರ್ KSDC 4 ರನ್. ಅಂಪೈರ್ ಡಿಕ್ಲೇರ್ ಮಾಡಿದ್ದಾರೆ. ಉತ್ತಮ ಹೊಡೆತ, ಕೇವಲ 1 ರನ್. ತುಂಬಾ ಉತ್ತಮ ಬೌಲಿಂಗ್ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಜಗನ್ನಾಥ್ ಬೌಲ್
ಉತ್ತಮ ಬೌಲಿಂಗ್. ಪೂಸಾ ವಾರಿಯರ್ನ ದಾಂಡಿಗ ವಿಕೆಟ್ ಅನ್ನ ಒಪ್ಪಿಸಿ ಪೆವಿಲಿಯನ್ ಹತ್ತ ಹೊರಡ್ತಾ ಇದ್ದಾನೆ. ಪೂಸಾ ವಾರಿಯರ್ನ ಉತ್ಸಾಹಿ ಯುವಕರು ನೀರವ ಮೌನವನ್ನು ತಾಳಿದ್ದಾರೆ. ಬಿಗಿದಾಳಿಯ ಮಧ್ಯ ರನ್ ಗಳಿಸಲು ತತ್ತರಿಸುತ್ತಿರುವ ಪೂಸಾವಾರಿ ಎರಡು ರನ್ ಗಳಿಸಿದ್ದಾರೆ. ಒಂದು ರನ್ನಿಗೆ ಅವಕಾಶ ಇತ್ತು, ಆದರೂ ಕೂಡ ಕ್ಷೇತ್ರ ರಕ್ಷಕರ ಒಂದು ಗಲಿಬಿಲಿಯಿಂದ ಇನ್ನೊಂದು ಅತಿರಿಕ್ತ ರನ್ ಅನ್ನ ಪಡ್ಕೊಂಡಿದ್ದಾರೆ. ಇದರೊಟ್ಟಿಗೆ 54 ರನ್ಗಳು, 4 ವಿಕೆಟ್ ನಷ್ಟಕ್ಕೆ 7ನೇ ಓವರ್. ಜಸ್ಟ್ ಲೆಗ್ ಗ್ಲಾನ್ಸ್ ಅನ್ನು ಮಾಡಿ ಫೈನ್ ಲೆಗ್ ಅಲ್ಲಿ ಬಾಲ್ ಅನ್ನು ಅಟ್ಟಿ 1 ರನ್ ಅನ್ನ ಪಡ್ಕೊಂಡಿದ್ದಾರೆ. 55 ರನ್ಗಳು. ಇನ್ನ 23 ರನ್ಗಳ ಅವಶ್ಯಕತೆ ಇದೆ. ವೆರಿ ಗುಡ್ ಬೌಲಿಂಗ್. ಈಗಲೂ ಕಾಲ ಮಿಂಚಿಲ್ಲ. ಕೂರ್ಗ್ ವಾರಿಯರು ತಮ್ಮ ಬಿಗಿ ಹಿಡಿತವನ್ನ ಸಡಿಸಲಾರದೆ ಔಟ್ ಅಂತ ಎಲ್ಲರೂ ಸಂಭ್ರಮಿಸಿದ್ರು, ಆದರೆ ಅದು ಔಟ್ ಆಗಿಲ್ಲ. ಸೊ ತಂಡದ ಮೊತ್ತ 55 7 ಓವರ್ಗಳ ನಂತರ 4 ವಿಕೆಟ್ ಅನ್ನು ಕಳ್ಕೊಂಡಿದ್ದಾರೆ. ಇನ್ನು ಕೇವಲ 18 ಬೌಲ್ ಇದ್ದಾವೆ. ಅದರಲ್ಲಿ 23 ರನ್ಗಳ ಅವಶ್ಯಕತೆ ಇದೆ. ಸಂತೋಷ್ उत्तम बॉलिंग. अभी बचा हुआ मैच का 3 ओवर का अंपायरिंग करेंगे सर्वेश चित्तलो और मोनू. बॉल ಕೂಡ ಅಪೀಲ್ ಮಾಡ ಪ್ರೋಗ್ರೆಸ್ ನಲ್ಲಿದೆ. ವಿಪರೀತ ಹೊಡೆತ. 6 ಫಸ್ಟ್ 6 ಆಫ್ ದ ಮ್ಯಾಚ್. ತುಂಬಾ ಉತ್ತಮ ಹೊಡೆತ. ಈಗ ಪೂಸಾದ ವೀಕ್ಷಕರಲ್ಲಿ ಅತ್ಯಂತ ಅತ್ಯುತ್ಸಾಹ ಕಂಡು ಬರ್ತಾ ಇದೆ. ರನ್ನು ಒಮ್ಮೆಲೆ 62ಕ್ಕೆ ಜಿಗಿಯಿತು. ಇನ್ನು ಕೇವಲ 16 ರನ್ಗಳ ಅವಶ್ಯಕತೆ ಇದೆ. ಇನ್ನು ಯಾರ್ಯಾರು ಟೀಮ್ ಕುಡ್ದಿಲ್ಲ, ಟೀ ಕುಡಿಬೇಕಂತ ವಿನಂತಿ. ಇಲ್ಲಿ ಕಮಿಟ್ರಿ ಟೀಮ್ಗೆ ಸ್ವಲ್ಪ ಟೀ ಸ್ನಾಕ್ಸ್ ಏನಾರ ತಗೊಂಬಂದು ಕೊಡಕ್ಕಾಯ್ತದ ಸ್ವಾಮಿ? ಸರ್ ಇಂಟರ್ಚೇಂಜ್ ಮಾಡ್ಕೊಂಡು ಬನ್ನಿ ಸರ್. 3 ಜನ ಕಾಮೆಂಟ್ರಿ ಮಾಡ್ತಾ ಇದೀರ, ಒಬ್ಬೊಬ್ರೆ ಬಂದು ತಿನ್ನಿ ಸರ್. ಎಲ್ಲ ಬಂದು ಹೋಗಕ್ಕಾಗಲ್ಲ ಸುಮ್ಮನೆ. ತಗೊಂಬನ್ನಿ, ಒಂದು 6-7 ತಗೊಂಬಂದ್ಬಿಡಿ ಸುಮ್ಮನೆ. ಸರ್ ನನಗೂ ವಯಸ್ಸಾಗಿದೆ ಸರ್, 35. ವಾರಿಯರ್ಸ್ಗೆ ಸ್ವಲ್ಪ ದುಬಾರಿ ಆಯ್ತು. ಒಳ್ಳೆ ಕ್ಷೇತ್ರ ರಕ್ಷಣೆ, ಯಾವುದೇ ರನ್ ಇಲ್ಲ. ಗೆಲುವಿನತ್ತ ದಾಪುಗಾಲ್ ಹಾಕ್ತಾ ಇದೆ. ಕೈ ಚೆಲ್ಲಿದ್ರು, ಬಾಲು ಟಚ್ ಆಗಿತ್ತು ಬ್ಯಾಟ್ಗೆ. ಗೂಟ ರಕ್ಷಕ ಹಿಡಿದಿದ್ದರೆ ಇನ್ನೊಂದು ವಿಕೆಟ್ ಉರುಳುವ ಎಲ್ಲ ಲಕ್ಷಣಗಳು ಕಂಡಿದ್ದವು. ಆದರೆ ಅವರು ಮಾಡಿದ ಎಫರ್ಟ್ಗೆ साउंड सिस्टम वाला थोड़ा साउंड बढ़ाना. ಉತ್ತಮ ಹೊಡೆತ. 6 70 ರನ್ನುಗಳು. ಇನ್ನು 2 ಓವರ್ಗಳು ಬಾಕಿ ಇರುವಂತೆ 70 ರನ್ ಅನ್ನು ಗಳಿಸಿದ್ದಾರೆ. ಈಗ
ಪೂಸಾ ವಾರಿಯರ್ಸ್ ನಲ್ಲಿ ಅತ್ಯಂತ ಉತ್ಸಾಹ, ಉನ್ಮಾದ, ತಂಪು 4 ರನ್. ಗೆಲುವಿಗಾಗಿ ಕೇವಲ ಇನ್ನು 4 ರನ್ನಿನ ಅವಶ್ಯಕತೆ. ಖುಷಿಯಲ್ಲಿದ್ದಾರೆ ಪೂಸಾ ವಾರಿಯರ್ಸ್. ಕೂರ್ಗಿನ ಆಟಗಾರರಲ್ಲಿ ನೀರಸ ಮೌನ. ಗೆಲುವಿನ ಹತ್ತಿರದಲ್ಲಿ ಬಂದು ಎಡವಿದ್ವಿ ಅನ್ನೋ ಒಂದು ಮನಸ್ಸಿರಬಹುದು ಅನ್ಕೊಂಡಿದ್ದೀನಿ. ಇಲ್ಲಿಗೆ ಪೂಸಾ ವಾರಿಯರ್ ಈ ಆಟವನ್ನು ಗೆದ್ದುಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ ಟು ಪೂಸಾ ವಾರಿಯರ್ಸ್. ಅವರ ಉತ್ಸಾಹಕ್ಕೆ ಮಿತಿಯೇ ಇಲ್ಲ. ತುಂಬಾ ಒಳ್ಳೆಯ ಕ್ಷೇತ್ರ ರಕ್ಷಣೆಯನ್ನು ಮಾಡಿ ಕೇವಲ 77 ರನ್ನಿಗೆ ಅವರನ್ನ ಕಟ್ಟಿ ಹಾಕಿದ್ರು. ಸೊ ದೇ ಆರ್ ದ ಡಿಸರ್ವ್ ವಿನ್ನರ್ಸ್. ಇಟ್ಸ್ ಎ ಗುಡ್ ಪ್ಲೇ ಟು ಸಿ ಫ್ರಮ್ ಆಲ್ side. Both players are greeting each other.